ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮೊಗದಷ್ಟು ಆಘಾತಕಾರಿ ವಿಚಾರಗಳು ಹೊರಬರ್ತಾ ಇದೆ. ಐವಿ ರಿಂಗರ್ ಲ್ಯಾಕೆಟೆಟ್ ದ್ರಾವಣದ ಬಗ್ಗೆ ಆತಂಕಕಾರಿ ವಿಚಾರ ಈಗ ಬಯಲಾಗ್ತಾ ಇದೆ. ಆಗಸ್ಟ್ನಿಂದ ಇಲ್ಲಿಯವರೆಗೂ ಕೂಡ 65 ಲಕ್ಷ ಬಾಟಲ್ ಸರಬರಾಜಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜ್ಯದ ವಿವಿಧ ಆಸ್ಪತ್ರೆಗಳಿಗೆ ಸರಬರಾಜಾಗಿದೆ 65 ಲಕ್ಷ ಬಾಟಲ್ ದ್ರಾವಣ. ಬಳ್ಳಾರಿ ಆಸ್ಪತ್ರೆಗೆ 11,000 ಬಾಟಲ್ ದ್ರಾವಣ ಸರಬರಾಜಾಗಿದೆ. 65 ಲಕ್ಷ ಬಾಟಲ್ ರಾಜ್ಯದ ಯಾವ್ಯಾವ ಆಸ್ಪತ್ರೆಗೆ ಸರಬರಾಜಾಗಿದೆ? ಸರಬರಾಜಾಗಿರುವಂತಹ ಆಸ್ಪತ್ರೆಗಳಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದೆಯಾ? ಇದೆಲ್ಲವನ್ನೂ ಕೂಡ ಈಗ ಆರೋಗ್ಯ ಇಲಾಖೆ ಪತ್ತೆ ಹಚ್ಚಬೇಕಿದೆ. ಈಗಾಗಲೇ ಆರೋಗ್ಯ ಇಲಾಖೆ ಇನ್ವೆಸ್ಟಿಗೇಷನ್ ಅನ್ನು ಮಾಡಿ ಸರಣಿ ಸಾವಿಗೆ ಕಾರಣ ಏನು, ಇದೇ ದ್ರಾವಣ ಕಾರಣ ಅಂಥೇಳಿ ಐಡೆಂಟಿಫೈ ಮಾಡಿ ಅದನ್ನು ಬ್ಲಾಕ್ ಲಿಸ್ಟ್ಗೂ ಕೂಡ ಹಾಕಾಗಿದೆ. ಬಳ್ಳಾರಿ ಬಾಣಂತಿಯರ ಸಾವು ಪ್ರಕರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್. ರಾಜ್ಯದ ಟೆಸ್ಟ್ನಲ್ಲಿ ನೆಗೆಟಿವ್ ರಿಪೋರ್ಟ್ ಹೊಂದಿದ್ದು ಕೇಂದ್ರದಲ್ಲಿ ಪಾಸ್ ಆಗಿದೆಯಂತೆ. ಕೇಂದ್ರದ ಲ್ಯಾಬ್ನಲ್ಲಿ ಪಾಸಿಟಿವ್ ವರದಿಯ ಐವಿ ದ್ರಾವಣ ಬಳಕೆಯಾಗಿದೆ. ಇದರಿಂದ 7 ಬಾಣಂತಿಯರ ಮೇಲೆ ರಿಯಾಕ್ಷನ್ ಆಗಿದೆ. 4 ದುರ್ಮರಣಕ್ಕೀಡಾಗಿದ್ದಾರೆ. ಡ್ರಗ್ ಲ್ಯಾಬ್ ರಿಪೋರ್ಟ್ವನ್ನು ಪ್ರಸ್ತಾಪಿಸಿ ಪತ್ರಕ್ಕೆ ದಿನೇಶ್ ಗುಂಡೂರಾವ್ ಅವರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸೆಂಟ್ರಲ್ ಡ್ರಗ್ ಲ್ಯಾಬ್ ಮೇಲೆ ಕೇಂದ್ರ ಸರ್ಕಾರ ಹೆಚ್ಚಿನ ನಿಗಾವನ್ನು ವಹಿಸಬೇಕು. ಔಷಧಿ ಕಂಪನಿಗಳ ವಿಚಾರದಲ್ಲಿ ಕಾನೂನನ್ನು ಬಿಗಿಗೊಳಿಸುವಂತೆ ಪತ್ರಕ್ಕೆ ಈಗ ಆರೋಗ್ಯ ಸಚಿವರು ಚಿಂತನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಹಾಗಾಗಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಈ ವಿಚಾರದಲ್ಲಿ ಅನ್ನೋದನ್ನು ಕಾದು ನೋಡಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ರಾಘು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘು, ಈಗಾಗಲೇ ಈ ದ್ರಾವಣದಿಂದ ಆಗ್ತಾ ಇರುವಂತಹ ಸಮಸ್ಯೆ ಅದನ್ನು ಮನಗಂಡು ಅದನ್ನು ಬ್ಲಾಕ್ ಲಿಸ್ಟಿಗೆ ಸೇರಿಸುವಂತಹ ಕೆಲಸ ಆಗ್ತಾ ಇದೆ. ಈಗ 65 ಲಕ್ಷ ಈ ದ್ರಾವಣ ಸಪ್ಲೈ ಆಗಿದೆ ರಾಜ್ಯದ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಅನ್ನೋದು ಈವರೆಗೂ ಆಗ್ತಾ ಇರುವಂತಹ ವಿಚಾರ. ಇದರಿಂದ ಆಗಿರುವಂತಹ ಇಂಪ್ಯಾಕ್ಟು ಜೊತೆಗೆ ಅದನ್ನು ಪತ್ತೆ ಹಚ್ಚುವಂತಹ ಕೆಲಸ ಆಗಬೇಕಿದೆಯಾ, ಹೇಗೆ ಅಂತ ಹೇಳಿದು? ಖಂಡಿತವಾಗಿಯೂ ಪ್ರೇಮ್, ಈಗಾಗಲೇ ಆಗಸ್ಟ್ನಿಂದ ಇಲ್ಲಿಯ ತನಕ 65 ಲಕ್ಷ ಈ ದ್ರಾವಣ ಏನಿದೆ ಇದನ್ನು ಸಪ್ಲೈ ಮಾಡುವಂಥ ಕೆಲಸ ಆಗಿದೆ. ಬಟ್ ಆದರೆ ಎಲ್ಲೆಲ್ಲಿಗೆ ಎಷ್ಟೆಷ್ಟು ಆಗಿದೆ, ಯಾವ ಆಸ್ಪತ್ರೆಯಲ್ಲಿ ಇದರ ಬಳಕೆ ಹೇಗಿದೆ ಎನ್ನುವಂಥದ್ರ ಪತ್ತೆ ಕಾರ್ಯವನ್ನು ಸದ್ಯ ಆರೋಗ್ಯ ಇಲಾಖೆ ಮಾಡಬೇಕಿದೆ. ಈ ಸಂಬಂಧಪಟ್ಟಂತೆ ಇಲ್ಲಿ ತನಕ ಯಾವುದೇ ರೀತಿಯಾದಂತಹ ಮಾಹಿತಿಗಳನ್ನು ಬಹಿರಂಗಪಡಿಸುವಂಥ ಕೆಲಸವನ್ನು ಸರ್ಕಾರ ಆರೋಗ್ಯ ಇಲಾಖೆ ಮಾಡಿಲ್ಲ. ಸದ್ಯಕ್ಕೆ ಇದು ಒಂದಷ್ಟು ಆತಂಕವನ್ನು ಹೆಚ್ಚು ಮಾಡ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಒಂದು ರೀತಿಯಲ್ಲಿ ರಾಜ್ಯದ ಲ್ಯಾಬ್ನಲ್ಲಿ, ಸರ್ಕಾರಿ ಲ್ಯಾಬ್ನಲ್ಲಿ ನೆಗೆಟಿವ್ ಬರುವಂತಹ ವರದಿ ಕೇಂದ್ರದ ಲ್ಯಾಬ್ನಲ್ಲಿ ಪಾಸಿಟಿವ್ ಬರುತ್ತೆ. ಸೊ ಇವೆಲ್ಲವನ್ನ ಕೂಡ ಗಮನಿಸಿದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಗೊಂದಲಗಳಿಗೆ ಕಾರಣ ಆಗ್ತಾ ಇರುವಂಥದ್ದು, ಜೊತೆಗೆ ಆತಂಕವನ್ನು ಹೆಚ್ಚು ಮಾಡ್ತಾ ಇರುವಂಥದ್ದೇ ಈ ರಿಪೋರ್ಟ್ಗಳು. ಸೊ ಈ ಕಾರಣಕ್ಕಾಗಿ ಈ ಏನೆಲ್ಲ ರಿಪೋರ್ಟ್ಗಳು ಬರ್ತಾ ಇದೆ, ಈ ರಿಪೋರ್ಟನ್ನು ಸರಿದೂಗಿಸುವಂಥದ್ದು ಅಥವಾ ಈ ರಿಪೋರ್ಟನ್ನು ಏನಾಗಿದೆ ಅನ್ನುವಂತಹ ಮಾಹಿತಿಗಳನ್ನು ಪತ್ತೆ ಹಚ್ಚುವಂತಹ ನಿಟ್ಟಲ್ಲೂ ಕೂಡ ಇದನ್ನು ಸರಿಪಡಿಸಬೇಕು ಅಂತೇಳಿ ಈಗಾಗಲೇ ಕೇಂದ್ರಕ್ಕೆ ಪತ್ರವನ್ನು ಬರೆಯುವಂಥ ನಿಟ್ಟಲ್ಲೂ ಕೂಡ ರಾಜ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮುಂದಾಗ್ತಾ ಇದ್ದಾರೆ. ಈ ಎರಡೂ ಕಡೆ ಒಂದೊಂದು ರೀತಿಯಾದಂತಹ ರಿಪೋರ್ಟ್ ಬಂದಿರುವಂಥದ್ದು ಒಂದಷ್ಟು ಆತಂಕವನ್ನು ಹೆಚ್ಚು ಮಾಡಿರುವಂಥದ್ದು, ಜೊತೆಗೆ ಬಳ್ಳಾರಿಯ ಘಟನೆಗೆ ಇದೇ ಕಾರಣ ಅನ್ನುವಂಥ ಮಾಹಿತಿ ಅಂಶಗಳನ್ನು ಇಟ್ಕೊಂಡು ಸದ್ಯ ಪತ್ರವನ್ನು ಬರೆಯುವಂಥ ನಿಟ್ಟಲ್ಲಿ ಮುಂದಾಗಿದ್ದಾರೆ. ಈ ಮುಖಾಂತರವಾಗಿ ಒಂದಷ್ಟು ಔಷಧಿ ಕಂಪನಿಗಳೇನಿದೆ ಆ ಕಂಪನಿಗಳ ಕಾನೂನು ರೀತಿಯಾದಂತಹ ಕೆಲಸಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಅವುಗಳ ಮೇಲೆ ಸರಿಯಾದ ಹದ್ದಿನ ಕಣ್ಣನ್ನು ಇಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸದ್ಯ ಆರೋಗ್ಯ ಸಚಿವರು, ರಾಜ್ಯ ಆರೋಗ್ಯ ಸಚಿವರು ಮನವಿಯನ್ನು ಮಾಡ್ತಾ ಇರುವಂಥದ್ದು. ಇದೇ ನಿಟ್ಟಿನಲ್ಲಿ ಪತ್ರವನ್ನು ಬರೆಯೋದಕ್ಕೆ ಸದ್ಯ ಚಿಂತನೆಯನ್ನು ನಡೆಸಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ.